ನೂತನ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂತಹ ಘಟನೆ ಈಗಾಗಲೇ ರಾಷ್ಟ್ರವ್ಯಾಪಿ ಹರಡಿದೆ. ಹೀಗಾಗಿ ಮೈಸೂರು ಮೂಲದ ಮನೋರಂಜನ್ ಇದರ ಮುಖ್ಯ ಪಾತ್ರಧಾರಿ ಎನ್ನುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಹಾಗೂ ಮೈಸೂರಿನ ಸಂಸದಂತಹ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಡೆದಂತಹ ಪಾಸ್ ಏನಿದೆ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಮೈಸೂರಿನ ಮನೋರಂಜನ್ ಅವರ ನಿವಾಸದ ಮುಂಭಾಗ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ತನಿಖೆಯನ್ನು ಮೈಸೂರಿನ ಪೊಲೀಸರು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಮನೋರಂಜನ್ ವಾಸ ಮಾಡ್ತಕ್ಕಂತಹ ಮನೆ ಏನಿದೆ ಇಲ್ಲಿ ಈಗಾಗಲೇ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹಾಗೂ ಮನೋರಂಜನನ್ನು ಕೂಡ ಬಂಧಿಸಿರೋದ್ರಿಂದ ಸಾಕಷ್ಟು ದಾಖಲೆಗಳನ್ನ ಇಲ್ಲಿಂದನೂ ಕೂಡ ಸಂಗ್ರಹ ಮಾಡೋದಕ್ಕೆ ಈಗಾಗಲೇ ದೆಹಲಿ ಪೊಲೀಸರು ಕೂಡ ಮುಂದಾಗ್ತಿರ್ತಕ್ಕಂಥದ್ದು. ಸ್ಥಳೀಯ ಮಟ್ಟದ ಪೊಲೀಸರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಘಟನೆ ಏನಿದೆ ಇದರಿಂದಾಗಿ ಅವರ ಪೋಷಕರು ಕೂಡ ಸಾಕಷ್ಟು ವಿಚಲಿತಗೊಂಡಿರ್ತಕ್ಕಂಥದ್ದು. ಯಾಕಂದರೆ ತಮ್ಮ ಮಗನ ಒಂದು ವಿಚಾರವಾಗಿ ಈ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗೂ ಮಗನ ನಡವಳಿಕೆ ಬಗ್ಗೆ ಅಥವಾ ಅವನ ಒಡನಾಟದ ಬಗ್ಗೆ ಕೂಡ ತೀವ್ರ ಸಂಶಯಾಸ್ಪದ ರೀತಿಯಲ್ಲಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಹಾಗೂ ಆ ಒಂದು ಮನೋರಂಜನ್ ಓದಿರುವಂತಹ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಅಥವಾ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪರ್ಕ ಇಟ್ಕೊಂಡಿದ್ದಂತಹ ಅನೇಕ ಜನರನ್ನು ಕೂಡ ಜನರ ವಿಚಾರದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಮನೋರಂಜನ್ 2-3 ತಿಂಗಳಿಂದಲೂ ಕೂಡ ತನ್ನ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಅನೇಕ ಅಕೌಂಟ್ಗಳನ್ನು ಕೂಡ ಬ್ಲಾಕ್ ಮಾಡಿರ್ತಕ್ಕಂಥದ್ದು. ಹಾಗೂ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಇವೆಲ್ಲವನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಘಟನೆ ಸಂಪೂರ್ಣವಾಗಿ ಪೂರ್ವ ನಿಯೋಜಿತವಾದಂತಹ ಘಟನೆ ಅಂತ ಕೂಡ ಬಿಂಬಿತ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಇವರ ಮನೆ ಹೀಗಾಗಿ ಇದು ಅಕ್ಕಪಕ್ಕದ ಮನೆಯವರು ಕೂಡ ಸಾಕಷ್ಟು ದಿಗ್ಭ್ರಾಂತರಾಗಿದ್ದಾರೆ. ಹಾಗೂ ಇಲ್ಲಿ ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಕಾಕಿ ಸರ್ಪಗಾವಲಿದ್ದಾರೆ ಅಂತೇಳಿ ಕೂಡ ತಪ್ಪಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂತಹ ಪೊಲೀಸರು ಕೂಡ ಈ ಒಂದು ಅಕ್ಕಪಕ್ಕದವ್ರನ್ನು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಅವನ ನಡೆನುಡಿಯ ಬಗ್ಗೆ ಅಥವಾ ಯಾವ ರೀತಿಯಾದಂತಹ ಆ ಒಂದು ಇಲ್ಲಿನ ಜನಗಳ ಜೊತೆ ಬೆರೀತಿದ್ದ ಅಥವಾ ಅವನ ಹಿನ್ನೆಲೆ ಏನು, ಈ ಒಂದು ಘಟನೆಯ ಹಿಂದೆ ಇರುವಂತಹ ಕಾರಣ ಏನು ಅನ್ನೋ ವಿಚಾರವಾಗಿ ಕೂಡ ಮೈಸೂರಿನಲ್ಲೂ ಕೂಡ ಈ ರೀತಿಯಾದಂಥ ಒಂದು ತನಿಖೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ 30 ನ್ಯೂಸ್ ಕನ್ನಡ, ಮೈಸೂರು.